ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ ಮೊದಲಿಗೆ ಇಂಡಿಸಸ್ ನೋಡುವ. ಇವತ್ತು ಎಲ್ಲ ಇಂಡಿಸಸ್ ಒಳ್ಳೆ ಪರ್ಫಾರ್ಮೆನ್ಸ್ನೇ ಕೊಟ್ಟಿತ್ತು. ನಿಫ್ಟಿ 50 ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು, ನಿಫ್ಟಿ ಮೆಟಲ್ ಆಗಿರ್ಬೋದು ಅಥವಾ ನಿಫ್ಟಿ IT ಆಗಿರ್ಬೋದು, ಎಲ್ಲದೂ ಒಳ್ಳೆ ಪರ್ಫಾರ್ಮೆನ್ಸ್ನೇ ಕೊಟ್ಟಿತ್ತು. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಜಪಾನ್ ಮತ್ತು US ಇದ್ದಿಲ್ಲ ಟ್ಯಾರಿಫ್ ಇದು ಒಂದು ಪಿಕ್ಚರ್ ಬಂದಿದೆ. ಅದೇನೆಂದರೆ ಡೊನಾಲ್ಡ್ ಟ್ರಂಪ್ 15% ರೆಸಿಪ್ರೋಕಲ್ ಟ್ಯಾರಿಫ್ ಜಪಾನ್ ಮೇಲೆ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಇತ್ತು ಮಿನಿಮಮ್ ಆದರೂ 25% ಹಾಕ್ತಾರೆ ಅಂತೇಳಿ, ಬಟ್ ಇದು 15%ಗೆ ಕಮ್ಮಿ ಆಗಿದೆ. ಇದು ಒಂದು ರೀತಿಯಲ್ಲಿ ಭಾರತ ಕೂಡ ಪಾಸಿಟಿವ್ ನ್ಯೂಸ್. ಯಾಕೆಂದರೆ ಇವರ ಮೇಲೆ ಕೂಡ ಅಂಡರ್ 15 to 20% ಟ್ಯಾರಿಫನ್ನು ಟ್ರಂಪ್ ಹಾಕ್ಬೋದು. ಯಾಕೆಂದರೆ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಲು ಸಾಧ್ಯ ಇಲ್ಲ. ಯಾಕೆಂದರೆ ಜಪಾನಿಗೆ ಆಲ್ರೆಡಿ 15% ಹಾಕಿದ್ದಾರೆ. ಇದು ಆ್ಯಕ್ಚುಲಿ ನಮ್ಮ ಮಾರ್ಕೆಟಿಗೆ ಪ್ಲಸ್ ಆಗಿ ಪರಿಣಮಿಸುತ್ತೆ ಇವತ್ತು. ಇನ್ನು ಮುಂದಿನ ಶೇರ್ ನೋಡೋದಾದರೆ IRFC ಅವ್ರದ್ದು ನಿನ್ನೆ ರಿಸಲ್ಟ್ ನಿಮಗೆ ಗೊತ್ತಿರ್ಬೋದು. ನಿನ್ನೆ ಒಳ್ಳೆ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು. ಇದರಿಂದಾಗಿ ಇವತ್ತು ಇವರ ಶೇರ್ ಮಾರ್ಕೆಟ್ನಲ್ಲಿ ಒಳ್ಳೆ ಪ್ರಭಾವ ಬೀರಿತ್ತು. 3-4% ಈ ಶೇರ್ ಇವತ್ತು ಮೇಲೆ ಹೋಯಿತು. ಇನ್ನು ಮುಂದಿನ ಶೇರ್ ನೋಡಿದರೆ MRPL ನಿಮಗೆ ಗೊತ್ತಿರ್ಬೋದು. ಇವರು 272 ಕೋಟಿಯಷ್ಟು ಲಾಸನ್ನು ಲಾಸ್ಟ್ ಕ್ವಾರ್ಟರ್ಲಿ ತೋರಿಸಿದ್ರು. ಅದರಿಂದಾಗಿ ಇದು ಒಂದು 10% ಕೆಳಗೆ ಬಂದಿತ್ತು ಲಾಸ್ಟ್ 2 ಸೆಷನಲ್ಲಿ. ಬಟ್ ಇವತ್ತು ರಿಕವರಿ ಮಾಡಿಕೊಂಡು 7% ಮೇಲೆ ಹೋಯಿತು MRPL ಶೇರ್. ಇನ್ನು ಮುಂದಿನ ಶೇರ್ ನೋಡೋದಾದರೆ ಲೋದಾ ರಿಯಾಲಿಟಿ ಅವರದ್ದು ಇವತ್ತು 7%ಗಿಂತಲೂ ಕೆಳಗೆ ಬಿತ್ತು. ಇದಕ್ಕೆ ಪ್ರಮುಖ ಕಾರಣ ಎಂದರೆ ಇವರದ್ದು ಒಬ್ಬರು ಇನ್ವೆಸ್ಟರ್ ಇದೆಯಲ್ಲ, ಅವರು 1% ಸ್ಟೇಕನ್ನು ಓಪನ್ ಮಾರ್ಕೆಟಲ್ಲಿ ಸೇಲ್ ಮಾಡಿದ್ದಾರೆ ಬ್ಲಾಕ್ ಡೀಲ್ ಮೂಲಕ. ಇದರಿಂದಾಗಿ ಇವರದ್ದು ಈ ಶೇರ್ 7% ಕೆಳಗೆ ಬಂತು. ಇದರಿಂದಾಗಿ ಒಬೆರಾಯ್ ಶೇರಲ್ಲಿ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಂಡಿತು. ಇದರಲ್ಲಿ ಇವರು ಕೂಡ 2.5% ಶೇರ್ ಕೆಳಗೆ ಬಂತು. ಒಬೆರಾಯ್ ರಿಯಾಲಿಟಿ 2 ಶೇರುಗಳು ಇದೆಯಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥ ಶೇರುಗಳು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಪೇಟಿಎಂ. ನಿಮಗೆ ಗೊತ್ತಿರ್ಬೋದು, ನಿನ್ನೆ ಪೇಟಿಎಂನವ್ರದ್ದು ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಆ್ಯಕ್ಚುಲಿ ತುಂಬ ಒಳ್ಳೆಯದು ಬಂದಿತ್ತು. ಪ್ರಥಮ ಬಾರಿಗೆ ಇವರು ಲಿಸ್ಟ್ ಆದಮೇಲೆ ಇವರು ಪ್ರಾಫಿಟನ್ನು ತೋರಿಸಿದ್ರು. 122.5 crores ಪ್ರಾಫಿಟ್ ತೋರಿಸಿದ್ರು. ಆದರೆ ಅದರ ನ್ಯೂಸ್ ಏನು ಅಷ್ಟು ದೊಡ್ಡದಾಗಿ ಇವತ್ತು OnePlus ಶೇರ್ ಮೇಲೆ ಮಾರ್ಕೆಟ್ನಲ್ಲಿ ಬೀಳಿಲ್ಲ. ಯಾಕೆಂದರೆ ಇವರದ್ದು ಶೇರು 1.6% ಅಷ್ಟೇ ಮೇಲೆ ಹೋಯಿತು. ಬೆಳಗಿನ ಜಾವದಲ್ಲಿ ಮಾರ್ನಿಂಗ್ ಸೆಷನಲ್ಲಿ ಕೆಳಗೆ ಇತ್ತು ಇವತ್ತು ಶೇರ್. ಮತ್ತೆ ಇದು ರಿಕವರ್ ಮಾಡಿಕೊಂಡು ಪಾಸಿಟಿವಲ್ಲಿ ಎಂಡ್ ಆಯಿತು. ಇನ್ನು ಮುಂದಿನ ಶೇರ್ ನೋಡಿದರೆ ಓಲಾ ಎಲೆಕ್ಟ್ರಿಕ್. ಇದು ಓಲಾ ಎಲೆಕ್ಟ್ರಿಕ್ ಲಾಸ್ಟ್ 6 ಡೇಸಿಂದ ಕೆಳಗೆ ಬರ್ತಾ ಇತ್ತು ಅವರ ರಿಸಲ್ಟ್ ಅನೌನ್ಸ್ ಆದಮೇಲೆ. ಬಟ್ ಇದು ಇವತ್ತು 7% ಮೇಲೆ ಹೋಯಿತು. 6 ದಿನಗಳ ಈ ಲೂಸಿಂಗ್ ಸ್ಟ್ರೀಕ್ ಅಂತಾರಲ್ಲ, ಅದನ್ನು ಕ್ಲೋಸ್ ಮಾಡಿ ಇವತ್ತು ಪಾಸಿಟಿವಲ್ಲಿ ಎಂಡ್ ಆಯಿತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ಕ್ರೆಡಿಟ್ ಆಕ್ಸೆಸ್ ಗ್ರಾಮ್ ಲಿಮಿಟೆಡ್ ಅಂತೇಳಿ ಇವರಿಗೆ ಇದೆಯಲ್ಲ, ಇವರು ಬ್ರೋಕರೇಜ್ ಇದ್ದಾರೆ ಎಸ್ ಬ್ಯಾಂಕ್ ಮತ್ತು ICICI ಸೆಕ್ಯೂರಿಟೀಸ್. ಇವರೇನು ಮಾಡಿದ್ದಾರೆ ಅಂದರೆ ಬೈ ಆಪ್ಷನ್ ಕೊಟ್ಟಿದ್ದಾರೆ ಇವರಿಗೆ, ಯಾರಿಗೆ, ಕ್ರೆಡಿಟ್ ಆಕ್ಸೆಸ್ ಗ್ರಾಮ್ ಲಿಮಿಟೆಡ್ಗೆ. ಇವರು ಮುಂದಿನ ದಿನಗಳಲ್ಲಿ ಈ ಶೇರ್ ಮೇಲೆ ಹೋಗ್ಬೋದು ಅನ್ನುವ ನ್ಯೂಸನ್ನು ನೀಡಿದ್ದಾರೆ. ಅಂದರೆ ICICI ಸೆಕ್ಯೂರಿಟಿ ಹೇಳ್ತಾ ಇದೆ ಇವ್ರದ್ದು ಶೇರ್ 1530ವರೆಗೆ ರೀಚ್ ಆಗುತ್ತೆ ಅಂತ ಹೇಳಿ. ಆದುದರಿಂದ ಇದು ಇವರ ಶೇರ್ ಇವತ್ತು ಮೇಲೆ ಹೋಯಿತು. ಇನ್ನು ಮುಂದಿನ ಶೇರ್ ನೋಡಿದರೆ ಇನ್ಫೋಸಿಸ್ನವ್ರದ್ದು ಇವತ್ತು ರಿಸಲ್ಟ್ ಇತ್ತು. ಕಂಪೇರ್ ಟು ಟೆಕ್ ಮಹೀಂದ್ರ ಆಗಿರ್ಬೋದು ಅಥವಾ TCS ಆಗಿರ್ಬೋದು, ಇವತ್ತು ಭಾರಿ ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ದಾರೆ. ಇದೊಂದು ಲಾರ್ಜ್ ಕ್ಯಾಪ್ ಕಂಪನಿ ಆಗಿದೆ. ಇವರದ್ದು ಪ್ರಾಫಿಟ್ ಇದೆಯಲ್ಲ 9% ಹೈಕ್ ಆಗಿ ಇಯರ್ 6,921 ಪ್ರಾಫಿಟ್ ತೋರಿಸಿದ್ದಾರೆ. ರೆವಿನ್ಯೂ ಕೂಡ ಹಾಗೆ ಒಳ್ಳೆಯದು ತೋರಿಸಿದ್ದಾರೆ, 8% ಅಪ್ ಆಗಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಇವರದ್ದು ರಿಸಲ್ಟ್ ಇವತ್ತು ಇತ್ತು. ರಿಸಲ್ಟ್ನಲ್ಲಿ ಇವರು 15% ಇಯರ್ ಜಂಪ್ ತೋರಿಸಿದ್ದಾರೆ. ರೆವಿನ್ಯೂ ಕೂಡ ಅಪ್ ಆಗಿದೆ. ಆದರೆ ಮಾರ್ಕೆಟ್ ಎಸ್ಟಿಮೇಟ್ ಇದೆಯಲ್ಲ, ಅದನ್ನು ಇವತ್ತು ಬೀಟ್ ಮಾಡಲಿಕ್ಕೆ ಆಗಿಲ್ಲ. ಬಟ್ ಅದೇ ರೀತಿ ಇನ್ಫೋಸಿಸ್ ಇದೆಯಲ್ಲ, ಇವರು ಮಾರ್ಕೆಟ್ ಎಸ್ಟಿಮೇಷನ್ ಬೀಟ್ ಮಾಡಿದ್ದಾರೆ. ಇದೊಂದು ಒಳ್ಳೆ ನ್ಯೂಸು ಇನ್ಫೋಸಿಸ್ ಶೇರಿಗೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಕೊನೆಯ ಶೇರ್ ಬಜಾಜ್ ಹೌಸಿಂಗ್ ಫಿನಾನ್ಸ್ನವ್ರದ್ದು ಇವತ್ತು ರಿಸಲ್ಟ್ ಇತ್ತು. ಇವತ್ತು ಪ್ರಾಫಿಟ್ ಇದೆಯಲ್ಲ ಇಯರ್ 21% ಹೈಕ್ ಆಗಿದೆ. ರೆವಿನ್ಯೂ ಕೂಡ ಒಳ್ಳೆಯದು ಹೈಕ್ ಆಗಿದೆ. ಬಟ್ NPA ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಇದಕ್ಕೆ ಮಾರ್ಕೆಟ್ ನಾಳೆ ಹೇಗೆ ರಿಯಾಕ್ಷನ್ ಮಾಡ್ತಾ ಅಂತ ನೋಡಬೇಕು. ಯಾಕೆಂದರೆ ನೀವು ನೋಡಿರ್ಬೋದು, ಎಲ್ಲ ಬ್ಯಾಂಕ್ಗಳು ಒಳ್ಳೆ ರಿಸಲ್ಟ್ ಕೊಟ್ಟು ಅವ್ರದ್ದು NPA ಒಳ್ಳೆದಿರಲಿಲ್ಲ, ಅಂದರೆ NPA ಜಾಸ್ತಿ ಆಗಿತ್ತು. ಇದರಿಂದಾಗಿ ಅದು ಕುಸಿತ ಕಂಡಿತ್ತು. ಈ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆಗಿರ್ಬೋದು ಅಥವಾ ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು. ಇದೇ ರೀತಿ ಬಜಾಜ್ ಹೌಸಿಂಗ್ ಫಿನಾನ್ಸ್ ಇದೆಯಲ್ಲ ರಿಸಲ್ಟ್ ಒಳ್ಳೆ ಕೊಟ್ಟಿದೆ, ಬಟ್ NPA ಜಾಸ್ತಿ ಆಗಿದೆ. ಸ್ವಲ್ಪ ಏನಾಗ್ತದೆ ಅಂತೇಳಿ ನಾಳೆ ನೋಡಬೇಕು. ಇದಾಗಿತ್ತು ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.